Hello friends, today I'm going to show you Karnatakada one of the coolest and simplest adventure ಆಗಿರುವಂತ ಹೊನ್ನಾವರದ ಕಾಂಡ್ಲಾ ನಡಿಗೆ Mangroves Boardwalk or Poolway. So come, let's enjoy the beauty of the nature. ಈ ಮಾರ್ವಲಸ್ ಪ್ಲೇಸ್ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಾಸರಕೋಡಿನಲ್ಲಿ. ಉತ್ತರ ಕನ್ನಡ ಜಿಲ್ಲೆಯ ಜೀವನದಿ ಶರಾವತಿಗೆ ಹಸಿರಿನ ಉಡುಗೆಯನ್ನ ಉಡಿಸಿರೋದು ಇದೇ ಮ್ಯಾಂಗ್ರೋವ್ ಸಸ್ಯಗಳು. ಕಾಂಡ್ಲಾ ಆರ್ ಮ್ಯಾಂಗ್ರೋವ್ ಸಸ್ಯಗಳು ನಮ್ಮ ಕರಾವಳಿ ಅಂಚಿನ ಊರುಗಳಿಗೆ ಸಿಕ್ಕಿರುವಂತ ಒಂದು ಸೌಭಾಗ್ಯ ಅಂತಾನೆ ನಾನು ಹೇಳೋಕೆ ಬಯಸ್ತೀನಿ. ಇದನ್ನು ನಾನು ಈ ಮ್ಯಾಂಗ್ರೋವ್ ಸಸ್ಯಗಳಿಂದ ಕ್ರಿಯೇಟ್ ಆಗಿರುವಂತಹ ಪ್ರಕೃತಿ ಸೌಂದರ್ಯದ ಬಗ್ಗೆ ಅಷ್ಟೇ ಇಂಟೆನ್ಷನ್ ಇಟ್ಕೊಂಡು ಹೇಳ್ತಾ ಇಲ್ಲ. ಆಕ್ಚುಲಿ ಈ ಕಾಂಡ್ಲಾ ಸಸ್ಯಗಳು ಕರಾವಳಿಗರ ಜೀವರಕ್ಷಕಗಳು ಹಾಗೂ ನಮ್ಮ ಕೋಸ್ಟಲ್ ಕರಾವಳಿಯ ರಕ್ಷಾ ಕವಚ ಅಂತಾನೆ ಕರೆಯೋದು ಉತ್ತಮ ಅನ್ನೋದು ನನ್ನ ಒಪಿನಿಯನ್ ಆಗಿದೆ. ಬಿಕಾಸ್ ಈ ಜೀವರಕ್ಷಕ ಮ್ಯಾಂಗ್ರೋವ್ಸ್ ಅನ್ನೋ ಪದಕ್ಕೆ ನಾನು ಸಿಕ್ಕಾಪಟ್ಟೆ ರೀಸನ್ಸ್ ನ ಕೊಡಬಲ್ಲೆ. ಕಾಂಡ್ಲಾ ಗಿಡಗಳು ಮಣ್ಣಿನ ಸವಕಳಿ ತಡೆಯುವುದರ ಜೊತೆಗೆ ಚಂಡಮಾರುತ ಹಾಗೂ ಸುನಾಮಿಯ ಪ್ರಭಾವವನ್ನು ತಗ್ಗಿಸಬಲ್ಲ ಶಕ್ತಿಯನ್ನು ಹೊಂದಿವೆ. ಹಾಗೆ ನಮ್ಮ ಕರಾವಳಿಗರ ಮುಖ್ಯ ಆಹಾರದಲ್ಲಿ ಒಂದಾಗಿರುವ ಮೀನಿನ ಸಂತತಿಯನ್ನು ಪೋಷಿಸಿ ಬೆಳೆಸುವುದರಲ್ಲಿ ಈ ಮ್ಯಾಂಗ್ರೋವ್ ಸಸ್ಯಗಳ ಪಾತ್ರ ಬಹುಮುಖ್ಯವಾಗಿರುತ್ತೆ. ಆಕ್ಚುಲಿ ನೀವಿಲ್ಲಿ ವಿಸಿಟ್ ಕೊಟ್ರೆ ಎರಡು ಉಪಯೋಗನ ಪಡ್ಕೋತೀರಾ. ಒಂದು, ಈ ಕಾಂಡ್ಲಾ ವಾಕ್ ಆ್ಯಂಡ್ ಪ್ರಕೃತಿ ಸೌಂದರ್ಯನ ಎಂಜಾಯ್ ಮಾಡ್ತೀರಾ. ಹಾಗೆ ಇನ್ನೊಂದು, ಈ ಮ್ಯಾಂಗ್ರೋವ್ ಸಸ್ಯಗಳ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊತೀರಾ. ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ನವರು ಎಕ್ಸಲೆಂಟ್ ಆಗಿ ಇನ್ಫಾರ್ಮೇಶನ್ಸ್ ಇರುವಂತ ಬೋರ್ಡ್ಸ್ಗಳನ್ನ ಥ್ರೂ ಔಟ್ ದ ಪೂಲ್ವೇ ಹಾಕಿದ್ದಾರೆ. ಆದರೂ ಕೂಡ ನಾನಿಲ್ಲಿ ಈ ಸಸ್ಯದ ಬಗ್ಗೆ ಬ್ರೀಫ್ ಸೈಂಟಿಫಿಕ್ ಡೀಟೇಲ್ಸ್ನ ಮತ್ತು ಸ್ವಲ್ಪ ಇಂಟ್ರೆಸ್ಟಿಂಗ್ ಮ್ಯಾಟರ್ಸ್ನ ಹಾಗೆ ಮೇನ್ಲಿ ಔಷಧೀಯ ಗುಣಗಳು ಮೆಡಿಸಿನಲ್ ಪ್ರಾಪರ್ಟೀಸ್ ಬಗ್ಗೆ ಹೇಳ್ತೀನಿ. ಓಕೆ ಬನ್ನಿ, ಮೊದಲನೆಯದಾಗಿ ಸೈಂಟಿಫಿಕ್ ಇನ್ಫಾರ್ಮೇಶನ್ಸ್. ಈ ಕಾಂಡ್ಲಾ ಸಸ್ಯಗಳು ಒಂದು ತರ ಪೊದೆಗಳು ಅಥವಾ ಸ್ಮಾಲ್ ಟ್ರೀಸ್ ತರ ಇರುವಂತ ಪ್ಲಾಂಟ್ಸ್ಗಳಾಗಿದ್ದು ನದಿ ಹಾಗೂ ಸಮುದ್ರ ಸೇರುವ ಸ್ಥಳ, ಇಂಗ್ಲಿಷಲ್ಲಿ ಎಸ್ಟುವರಿ ಅಂತ ಕರೀತಾರೆ, ಇಂಥ ಪ್ಲೇಸ್ಗಳಲ್ಲಿ ಕಂಡುಬರುತ್ತವೆ. ಈ ಮ್ಯಾಂಗ್ರೋವ್ ಸಸ್ಯ ಸಂಕುಲದಲ್ಲಿ ಹಲವು ಬಗೆಯ ಪ್ರಭೇದಗಳು ಇದ್ದಾವೆ. ಬ್ಲ್ಯಾಕ್ ಮ್ಯಾಂಗ್ರೋವ್, ರೆಡ್ ಮ್ಯಾಂಗ್ರೋವ್, ಮ್ಯಾಂಗ್ರೋವ್ ಪಾಮ್, ಮ್ಯಾಂಗ್ರೋವ್ ಆಪಲ್ ಹೀಗೆ. ಈಗ ಇಲ್ಲಿ ಹೊನ್ನಾವರದಲ್ಲಿ ಇರುವಂತದ್ದು ಇಂಡಿಯನ್ ಮ್ಯಾಂಗ್ರೋವ್. ಇದರ ಬಯೋಲಾಜಿಕಲ್ ನೇಮ್ ಅವಿಸಿನಿಯಾ ಅಫೇಸಿನಲಿಸ್ ಅನ್ನೋ ಒಂದು ಬಗೆಯ ಕಾಂಡ್ಲಾ ಸಸ್ಯ ಜಾತಿಯಾಗಿದೆ. ಕುತೂಹಲಕಾರಿ ಮಾಹಿತಿಗಳು. ಸಾಮಾನ್ಯವಾಗಿ ಗಿಡಗಳಿಂದ ಬೀಜಗಳು ಭೂಮಿಗೆ ಬಿದ್ದ ಮೇಲೆ ಮೊಳಕೆ ಬರುತ್ತವೆ. ಬಟ್ ಈ ಮ್ಯಾಂಗ್ರೋವ್ ಪ್ಲಾಂಟ್ಸ್ಗಳಲ್ಲಿ ತಾಯಿ ವೃಕ್ಷದಲ್ಲೇ ಬೀಜಗಳು ಮೊಳಕೆ ಬರೋದು ವಿಶೇಷವಾಗಿದೆ. ಯಾಕೆ ಹೀಗೆ ಅಂತ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಥಿಂಕ್ ಮಾಡಿದಾಗ ನನಗೆ ಸಿಕ್ಕ ಉತ್ತರ, ನನ್ನ ಒಪಿನಿಯನ್ ಅಂದ್ರೆ, ಈ ಸಸ್ಯಗಳು ನೀರಿನಲ್ಲೇ ಇರೋದ್ರಿಂದ ಅದರಲ್ಲೂ ಸಾಲ್ಟ್ ವಾಟರ್ ನಡುವೆ ಬೆಳೆಯುವ ಕಾರಣ ಇನ್ ಕೇಸ್ ಬೀಜ ಮೊಳಕೆ ಬರುವ ಪ್ರಾಸೆಸ್ ಕಾಮನ್ ಆಗಿದ್ರೆ ಅದು ನೀರಿನಲ್ಲಿ ಬಿದ್ದು ಕೊಳ್ತಾ ಹೋಗ್ತಿತ್ತು, ಆರ್ ಉಪ್ಪು ನೀರಿಗೆ ಅದರ ಬೆಳವಣಿಗೆ ಕುಂಠಿತವಾಗಿರುತ್ತಿತ್ತು. ಸೊ ಇದರಿಂದ ನಾವೇನ್ ತಿಳ್ಕೊಳ್ಬಹುದು ಅಂದ್ರೆ, ಪ್ರಕೃತಿಯ ಬ್ಯಾಲೆನ್ಸಿಂಗ್ ಸಿಸ್ಟಮ್ ಎಷ್ಟು ಇಂಟೆಲಿಜೆಂಟ್ ಆಗಿ ಬಿಲ್ಡ್ ಆಗಿರುತ್ತೆ ಅನ್ನೋದಕ್ಕೆ ಇದು ಒಂದು ದಿ ಬೆಸ್ಟ್ ಎಕ್ಸಾಂಪಲ್. ಹಾಗೆ ಹೆಚ್ಚುವರಿ ಉಪ್ಪನ್ನ ಹೊರಹಾಕುವ ಎಲೆಗಳ ಗ್ರಂಥಿಗಳು, ಸ್ಪೆಷಲ್ ರೂಟ್ಸ್ ಫಾರ್ ರೆಸ್ಪಿರೇಷನ್ ಅಂದ್ರೆ ಉಸಿರಾಟಕ್ಕೆ ಬಳಸಿಕೊಳ್ಳುತ್ತಿರೋ ನಿಮೆಟೋಪೋರ್ಸ್, ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಮ್ಯಾಟರ್ಸ್ನ ಇಲ್ಲಿ ನಡೀತಾ ನೀವು ಬೋರ್ಡ್ಸ್ಗಳನ್ನು ಓದೋದರ ಮೂಲಕ ತಿಳ್ಕೊತೀರಾ. ಔಷಧೀಯ ಉಪಯೋಗಗಳು. ನಮ್ಮ ಕರ್ನಾಟಕದ ನದಿ ಹಾಗೂ ಸಮುದ್ರ ಅಂಚಿನಲ್ಲಿ ಬೆಳೆಯುವಂತಹ ಇಂಡಿಯನ್ ಮ್ಯಾಂಗ್ರೋವ್ ಜಾತಿಯ ಸಸ್ಯ ಏನಿದೆ, ಇದು ಹಲವು ಔಷಧೀಯ ಗುಣಗಳನ್ನು ಹೊಂದಿದೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ 2 ಯೂಸ್ಗಳನ್ನು ಇಲ್ಲಿನ ನಾಟಿ ವೈದ್ಯರಲ್ಲಿ ಕೇಳಿ ತಿಳ್ಕೊಂಡು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸಸ್ಯದ ಕಾಂಡಗಳ ಬಾರ್ಕ್ ಅಂದರೆ ತೊಗಟೆಯ ಒಣಗಿಸಿದ ಫೈನ್ ಪೌಡರ್ ಪುಡಿಯನ್ನು 1 ಗ್ರಾಮ್ ಅಷ್ಟು ತಗೊಂಡು ಅರ್ಧ ಗ್ಲಾಸ್ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿ ಊಟ ಆದಮೇಲೆ 10 to 15 ಮಿನಿಟ್ಸ್ ಬಿಟ್ಟು ಸೇವಿಸುವುದರಿಂದ ಎಫೆಕ್ಟಿವ್ ಪರಿಣಾಮಕಾರಿಯಾಗಿ ಅಸ್ತಮಾ ಹಾಗೂ ಇತರೆ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಹಾಗೂ ರೊಮ್ಯಾಟಿಕ್ ಆರ್ಥರೈಟಿಸ್, ಸಂಧಿವಾತ, ಬೆನ್ನು, ಸೊಂಟ ನೋವು ಹಾಗೂ ಇತರೆ ಪ್ರಾಣ ಹಿಂಡುವ ನೋವಿನ ಸಮಸ್ಯೆಗಳಿಂದ ವಿಮುಕ್ತಿ ಪಡೆಯಬಹುದಾಗಿದೆ. ಈ ಸಸ್ಯದ ತೊಗಟೆಯ ನೋವು ನಿವಾರಕ ಶಕ್ತಿಗೆ ಕಾರಣ The active principles responsible for the analgesic activity are terpenoids,
reducing sugars, xanthoprotein, flavonoids and tannins. ಡೈಲಿ 1 ಗ್ರಾಂನಂತೆ 4ರಿಂದ 5 ದಿನಕ್ಕೆ ಇದನ್ನು ಸೇವಿಸಿ ನಂತರ 10ರಿಂದ 15 ದಿನಗಳ ಕಾಲ ನಿಲ್ಲಿಸಿ ಗ್ಯಾಪ್ ಕೊಟ್ಟು ಮತ್ತೆ 4ರಿಂದ 5 ದಿನಕ್ಕೆ ಇದನ್ನು ಸೇವಿಸಬಹುದಾಗಿದೆ. ಹಾಗೂ ಇದರಿಂದ ಯಾವುದೇ ಪೊಟೆನ್ಷಿಯಲ್ ಸೈಡ್ ಎಫೆಕ್ಟ್ಸ್ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಈ ಬೋರ್ಡ್ ವಾಕ್ಗೆ ಯೂಸ್ ಮಾಡಿರೋ ಕಟ್ಟಿಗೆ ಹಾಳಾಗದೇ ಇರಲಿ ಅಂತ ಕ್ಯಾಶ್ಯೂಶಲ್ ಆಯಿಲ್ನ ಹಚ್ಚಿದ್ದಾರೆ. ನಮ್ಮ ಕಡೆ ಇದನ್ನು ಗೇರೆಣ್ಣೆ ಅಂತ ಕರೀತಾರೆ. ಸೀರಿಯಸ್ಲಿ ವಿ ವೇರ್ ಸರ್ಪ್ರೈಸ್ಡ್ ಅಬೌಟ್ ದಿಸ್ ಕ್ಲೈಮ್. ನಮ್ಮ ಕಡೆ ಇದನ್ನು ಚಿಪ್ಪಿಕಲ್ಲು ಅಂತ ಕರಿತೀವಿ. ಆ್ಯಕ್ಚುಲಿ ಇದನ್ನು ನೋಡಿದರೆ ಈ ಮುತ್ತು, ಹವಳ, ಪರ್ಲ್ ಬೆಳೆಯೋ ಜಾತಿಗೆ ಸೇರಿದ ಓಸ್ಟ್ ಸೀ ಮಸಲ್ಸ್ ಥರ ಇದೆ. ಇದು ಇಲ್ಲಿಗೆ ಹೈಟೈಡ್ ಆದಾಗ ಬಂದಿರಬೇಕು. ಆ್ಯಂಡ್ ಇಲ್ಲಿ ನಮಗೆ ಕಂಡಿದ್ದು ಸುಮಾರು 7 to 8 ಡೆಡ್ ಕ್ಲೈಮ್ಸ್. ಇಷ್ಟು ಬಿಟ್ಟರೆ ಇವುಗಳ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಸಿಕ್ಕಿಲ್ಲ. ನಿಜ, ಇಲ್ಲಿ ಮಾತ್ರ ಒಂದು ಚಹಾ ಅಥವಾ ಕಾಫಿ ಅಂಗಡಿ ಇರಬೇಕಿತ್ತು. ಗ್ಲಾಸ್ ಲೋಟದಲ್ಲಿ ಚಹಾ ಕುಡಿತಾ ಈ ಬೆಂಚ್ ಮೇಲೆ ಕುಂತು ಬ್ಯಾಕ್ಗ್ರೌಂಡಲ್ಲಿ ನೀರಿನ ಜುಳು ಜುಳು ನಾದ, ಬರ್ಡ್ಸ್ ಚಿರ್ಪಿಂಗ್, ಕಣ್ಣಿಗೆ ತಂಪಾಗುವಷ್ಟು ಪ್ರಕೃತಿ ಸೌಂದರ್ಯ, ಫ್ರೀಯಾಗಿ ಸಿಗೋ ಶುದ್ಧ ಗಾಳಿ. ಸೊ ಟೋಟಲ್ ಆಗಿ ಹೇಳಬೇಕು ಅಂತಂದರೆ ಈ ಬ್ಯೂಟಿಫುಲ್ ನೇಚರ್ ನಮ್ಮ ಬ್ರೈನ್ನ ರೈಟ್ ಕ್ಲಿಕ್ ಮಾಡಿ ರಿಫ್ರೆಶ್ ಮಾಡ್ತೇನೋ ಅಂತ ಅನಿಸ್ಬಿಡತ್ತೆ. ಇಲ್ಲಿ ಕಾಣ್ತಾ ಇರೋ ಸ್ಮಾಲ್ ಹೋಲ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ದು ಇಲ್ಲಿ ನೋಡಿ. ಇಲ್ಲಿ ಕಾಣ್ತಾ ಇರೋ ಚಿಕ್ಕ ಚಿಕ್ಕ ಏಡಿಗಳು. ಕೊನೆಯದಾಗಿ ತಮ್ಮಲ್ಲಿ 2 ರಿಕ್ವೆಸ್ಟ್ಗಳನ್ನು ಮಾಡ್ಕೊಳ್ತಿದ್ದೀನಿ. ಒಂದು, ಇಲ್ಲಿಗೆ ಹೋಗುವಾಗ ಯಾರೂ ಕೂಡ ಈ ಕೂಲಿಂಗ್ ಗ್ಲಾಸಸ್, ಸನ್ ಗ್ಲಾಸಸ್ಗಳನ್ನು ಹಾಕೊಂಡು ಹೋಗಬೇಡಿ. ಸೀರಿಯಸ್ಲಿ ಕಣ್ಣಿಗೆ ಸಿಗುವಂಥ ಖುಷಿನ ಮಿಸ್ ಮಾಡ್ಕೋತೀರಾ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್, ದಯವಿಟ್ಟು ಯಾರೂ ಕೂಡ ಪ್ಲಾಸ್ಟಿಕ್ಸ್ ಪ್ಯಾಕ್ಡ್ ಫುಡ್ ಪ್ರಾಡಕ್ಟ್ಸ್ನ ಇಲ್ಲಿಗೆ ತಗೊಂಡು ಹೋಗಬೇಡಿ. ನೀವು ತಗೊಂಡು ಹೋದರೆ ತಿಂದು 100% ಪ್ಲಾಸ್ಟಿಕ್ಸ್ನ ಅಲ್ಲೇ ಬಿಸಾಕ್ತೀರಾ. 100% ವಾಪಸ್ ಬ್ಯಾಗಲ್ಲೇ ಹಾಕಿ ತರಲ್ಲ. ಇನ್ ಕೇಸ್ ತಿನ್ನಲೇಬೇಕು ಅಂತಂದರೆ ಫ್ರೂಟ್ಸ್ನ ತಗೊಂಡು ಹೋಗಿ. ಬಿಕಾಸ್ ಇದೊಂಥರ ಇವಾಲ್ವ್ ಬ್ಯಾಕ್. ಓಕೆ, ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ತಾಯಿ ತನ್ನ ಮಕ್ಕಳಿಗೆ ಊಟ ಮಾಡಿಸೋ ಥರ ಫೀಲ್ ಆಗುತ್ತೆ. ಹಾಗೆ ನೀವು ಅಲ್ಲಿ ಫ್ರೂಟ್ಸ್ ವೇಸ್ಟ್ನ ಎಸೆದ್ರೂ ಅದು ಬಯೋಡಿಗ್ರೇಡ್ ಆಗುತ್ತೆ. ಆರ್ ಫಿಶಸ್ಗಳಿಗೆ ಆಹಾರನಾದರೂ ಸಿಗತ್ತೆ. ಈ ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಅಡ್ವೆಂಚರ್ ಬಗ್ಗೆ ಸೂಪರ್ ಸುದ್ದಿ ಅಂತಂದರೆ ಇದು ಟೋಟಲಿ ಫ್ರೀ ಎಂಟ್ರಿ. ಸೊ ನೀವೇನಾದರೂ ಈ ಪ್ಲೇಸ್ಗೆ ನಿಯರ್ ಬೈ ಇದ್ದರೆ ಎಷ್ಟು ಸಲ ಬೇಕಾದರೂ ಬಂದು ಹೋಗ್ಬೋದು. ಇನ್ನೇನು ಹೆಚ್ಚು ಹೇಳೋಕೆ ಹೋಗಲ್ಲ. ಉಳಿದಿದ್ದು ನೀವೇ ಇಲ್ಲಿ ವಿಸಿಟ್ ಕೊಟ್ಟು ಎಂಜಾಯ್ ಮಾಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಹೆಲ್ತ್ ಫಾರೇಸರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಪೇಜಸ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.